ಓಂ ನಮೋ ಭಗವತೆ ವಾಸುದೇವಾಯ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಮನೆಯಲ್ಲಿ ದೇವರು ಇದ್ದರೆ ಅಥವಾ ದೇವತೆಗಳ ಸಂಚಾರ ಇದ್ದರೆ ಈ 12 ರಹಸ್ಯ ಸಂಕೇತಗಳು ಕಂಡುಬರುತ್ತವೆ. ಆದರೆ ನೀವು ಗಮನಿಸಿದ್ದೀರಾ? ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯ 12ನೆಯ ಚಿಹ್ನೆ ಅತ್ಯಂತ ಅದೃಷ್ಟಶಾಲಿ ವ್ಯಕ್ತಿಗೆ ಮಾತ್ರ. ಅದು ನೀವೇ ಆಗಿರಬಹುದು. ಈ ರಹಸ್ಯ ಚಿಹ್ನೆಗಳನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. 1ನೆಯ ಚಿಹ್ನೆ ಅದೃಶ್ಯ ಶಕ್ತಿಯ ಸುಳಿವುಗಳು. ಒಮ್ಮೆಲೆ ನಿಮ್ಮ ಮನೆಯ ದೀಪಗಳು ಮಿನುಗುತ್ತಿದ್ದರೆ, ಗಾಳಿ ಇಲ್ಲದಿದ್ದರೂ ಪರದೆ ಅಲುಗಾಡುತ್ತಿದ್ದರೆ ಇದು ದೇವತೆಗಳ ಸನ್ನಿಧಾನದ ಸೂಚನೆಯಾಗಿರುತ್ತದೆ. ಹಿಂದೂ ಪುರಾಣದಲ್ಲಿ ದೀಪದ ಬೆಳಕು ಲಕ್ಷ್ಮೀದೇವಿಯ ಆಗಮನವನ್ನು ಸೂಚಿಸುತ್ತದೆ. 2ನೆಯ ಚಿಹ್ನೆ ಪಕ್ಷಿಗಳ ಗುರುತುಗಳು. ಅನಿರೀಕ್ಷಿತವಾಗಿ ಬಿಳಿ ಗರಿ ಕಂಡರೆ ಅದು ದೇವದೂತರ ಸಂದೇಶ. ಕೋಗಿಲೆಯ ಹಾಡು ಅಥವಾ ಗಿಳಿಗಳು ನಿಮ್ಮ ಮನೆಗೆ ಬಂದರೆ ಅದು ಸೌಭಾಗ್ಯದ ಸೂಚಕ. ತುಳಸಿ ಮರದ ಸುತ್ತ ಪಕ್ಷಿಗಳು ಸೇರಿದರೆ ವಿಷ್ಣುವಿನ ಕರುಣೆ ಎಂದು ನಂಬಲಾಗಿದೆ. 3ನೆಯ ಚಿಹ್ನೆ ಸುಗಂಧ ಮತ್ತು ಸುಮಧುರ ಧ್ವನಿಗಳು. ಹಠಾತ್ ಸಂಪಿಗೆ, ಮಲ್ಲಿಗೆ ಅಥವಾ ದೇವಸ್ಥಾನದ ಧೂಪದ ಸುಗಂಧ ಇದು ದೇವತೆಗಳು ಸಮೀಪದಲ್ಲಿದ್ದಾರೆ ಎಂಬ ಸಂಕೇತ. ರಾತ್ರಿಯ ನಿಶ್ಶಬ್ದದಲ್ಲಿ ಶಂಖದ ಧ್ವನಿ ಅಥವಾ ಗಂಟೆಯ ಸದ್ದು ಕೇಳಿಸಿದರೆ ದೈವಿಕ ಶಕ್ತಿಯ ಸ್ಪರ್ಶ ಎಂದರ್ಥ. ಇನ್ನು 4ನೆಯ ಚಿಹ್ನೆ ಪ್ರಾಣಿಗಳ ವಿಚಿತ್ರ ವರ್ತನೆ. ನಿಮ್ಮ ನಾಯಿ ಅಥವಾ ಬೆಕ್ಕು ಖಾಲಿ ಸ್ಥಳದ ಕಡೆ ನೋಡುತ್ತಾ ಗೊಂಗರಿಸುತ್ತದೆಯೇ? ಹಸುವಿನ ಹಾಲು ತಾನಾಗಿಯೇ ಹೆಚ್ಚಾಗುತ್ತಿದೆಯೇ? ಪ್ರಾಣಿಗಳು ದೈವಿಕ ಶಕ್ತಿಯನ್ನು ಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಇವುಗಳು ಖಾಲಿ ಸ್ಥಳದ ಕಡೆ ನೋಡುತ್ತಾ ಗೊಗ್ಗರಿಸುತ್ತಿದ್ದರೆ ಅಲ್ಲಿ ದೈವದ ಶಕ್ತಿ ಇದೆ ಎಂದು ಅರ್ಥ. 5ನೆಯ ಚಿಹ್ನೆ ಸ್ವಪ್ನ ಮತ್ತು ಅಂತರ್ದೃಷ್ಟಿ. ನಿದ್ರೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ, ಶಿವನ ಡಮರು ಅಥವಾ ಬೆಳ್ಳಿ ನಾಣ್ಯಗಳ ಸ್ವಪ್ನ ಬಂದರೆ ಇದು ದೇವತೆಗಳ ಆಶೀರ್ವಾದ. ಹಠಾತ್ ಮನಸ್ಸಿನಲ್ಲಿ ಒಳಭಾವನೆ ಉದ್ಭವಿಸಿದರೆ ಅದು ಅವರ ಮಾರ್ಗದರ್ಶನ. 6ನೆಯ ಚಿಹ್ನೆ ಪವಿತ್ರ ಸಸ್ಯಗಳ ಅದ್ಭುತ ಬೆಳವಣಿಗೆ. ತುಳಸಿ ಗಿಡ ಅನಿರೀಕ್ಷಿತವಾಗಿ ಹೂ ಬಿಡುವುದು, ಬಾಳೆ ಗಿಡದ ಸುತ್ತ ದೀಪಗಳು. ನಿಮ್ಮ ಮನೆಯ ತುಳಸಿ ಗಿಡ ಅನಾಯಾಸವಾಗಿ ಹಸಿರಾಗಿ ಬೆಳೆದಿದ್ದರೆ ಅಥವಾ ಬಾಳೆ ಗಿಡಕ್ಕೆ ಹಠಾತ್ ಹೂವು ಬಂದಿದ್ದರೆ, ಹಿಂದೂ ಧರ್ಮದಲ್ಲಿ ತುಳಸಿ ಮತ್ತು ಬಾಳೆ ಗಿಡಗಳು ಲಕ್ಷ್ಮೀದೇವಿಯ ಪ್ರೀತಿಯ ಸಂಕೇತ. ಇವುಗಳ ಸುವಾಸನೆ ಮತ್ತು ಸೊಂಪಾದ ಬೆಳವಣಿಗೆ ದೇವತೆಗಳು ನಿಮ್ಮ ಮನೆಯನ್ನು ಪವಿತ್ರಗೊಳಿಸುತ್ತಿದ್ದಾರೆ ಎಂದು ಅರ್ಥ. 7ನೆಯ ಚಿಹ್ನೆ ಪವಿತ್ರ ಚಿಹ್ನೆಗಳ ಕಾಣಿಸಿಕೊಳ್ಳುವಿಕೆ. ಅಕ್ಕಿಯ ಮೇಲೆ ಸ್ವಯಂಚಾಲಿತವಾಗಿ ಓಂ ಅಥವಾ ಸ್ವಸ್ತಿಕ್ ರಚನೆ, ಗೋಡೆಯ ಮೇಲೆ ವಿಭೂತಿ ಪಟ್ಟಿ, ಹಾಲು ಸುರಿಯುವಾಗ ಅಕ್ಕಿಯಲ್ಲಿ ಶ್ರೀ ಅಥವಾ ಓಂ ರಚನೆ ಕಂಡರೆ, ಗೋಡೆಯ ಮೇಲೆ ವಿಭೂತಿ ಅಥವಾ ಕುಂಕುಮದ ಪಟ್ಟಿ ಸ್ವಯಂಚಾಲಿತವಾಗಿ ಕಾಣಿಸಿಕೊಂಡರೆ ಇದು ದೇವರು ನಿಮ್ಮ ಮನೆಗೆ ಆಶೀರ್ವಾದ ನೀಡಲು ಬಂದಿದ್ದಾರೆ ಎಂಬ ಸ್ಪಷ್ಟ ಸಂಕೇತ. ಈ ಪವಿತ್ರ ಚಿಹ್ನೆಗಳು ನಿಮ್ಮ ಕುಟುಂಬದ ಶುಭ ಮತ್ತು ಸಮೃದ್ಧಿಯ ದ್ಯೋತಕ. 8ನೆಯ ಚಿಹ್ನೆ ಅನಿರೀಕ್ಷಿತ ಪವಿತ್ರ ವಸ್ತುಗಳ ಆಗಮನ. ನಿಮಗೆ ಗೊತ್ತಿಲ್ಲದೆ ಮನೆಯಲ್ಲಿ ರುದ್ರಾಕ್ಷದ ಹಾರ ಅಥವಾ ಗಂಗಾಜಲದ ಬಾಟಲ್ ಕಾಣಿಸಿಕೊಂಡಿದ್ದರೆ ಇದು ದೇವರು ನಿಮಗೆ ಆಧ್ಯಾತ್ಮಿಕ ರಕ್ಷಣೆ ನೀಡಲು ಕಳುಹಿಸಿದ್ದಾರೆ ಎಂಬ ಸಂಕೇತ. ಹಿಂದೂ ಶಾಸ್ತ್ರದಲ್ಲಿ ಈ ಪವಿತ್ರ ವಸ್ತುಗಳು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಶುಭವನ್ನು ತರುತ್ತವೆ. 9ನೆಯ ಚಿಹ್ನೆ ಯಜ್ಞೋಪವೀತ ಅಥವಾ ದಾರದ ರಹಸ್ಯ. ಮನೆಯ ಮೂಲೆಯಲ್ಲಿ ಗಂಟು ಹಾಕಿದ ದಾರ ಅಥವಾ ಯಜ್ಞೋಪವೀತ ಕಂಡರೆ ಇದು ರಾಕ್ಷಸ ಶಕ್ತಿಯಿಂದ ರಕ್ಷಣೆಯ ಸೂಚನೆ. ನಮ್ಮ ಮುತ್ತಜ್ಜಿಯರು ಹೇಳುವಂತೆ ಇದು ದೇವತೆಗಳು ನಿಮ್ಮ ಮನೆಯನ್ನು ಕಾಪಾಡುತ್ತಿದ್ದಾರೆ ಎಂಬ ಗುಟ್ಟು. 10ನೆಯ ಚಿಹ್ನೆ ದೇವರ ಪ್ರತಿಮೆಯ ಅದ್ಭುತ ಬದಲಾವಣೆ.
ದೇವರ ಮೂರ್ತಿಯ ಮುಖ ಅಸಾಧಾರಣವಾಗಿ ಪ್ರಕಾಶಮಾನವಾಗಿ ಕಾಣಿಸಿದರೆ ಅಥವಾ ಅರ್ಪಿಸಿದ ಹೂವುಗಳು ಹಾಳಾಗದೆ ತಾಜಾವಾಗಿದ್ದರೆ ಇದು ದೇವರ ಸಕ್ರಿಯ ಸಾಕ್ಷಾತ್ಕಾರ. ಭಕ್ತಿಯಿಂದ ನೋಡಿದರೆ ಮೂರ್ತಿಯು ಜೀವಂತವಾಗಿ ಅನುಗ್ರಹಿಸುವಂತೆ ಕಾಣಿಸುತ್ತದೆ. ಇದು ದೇವತೆಗಳು ನಿಮ್ಮ ಮನೆಯನ್ನು ಕಾಪಾಡುತ್ತಿದ್ದಾರೆ ಎಂಬುದರ ಸಂಕೇತ. 11ನೆಯ ಚಿಹ್ನೆ, ಅಗ್ನಿದೀಪದ ಅದ್ಭುತ ನೃತ್ಯ. ಪೂಜೆಯ ಸಮಯದಲ್ಲಿ ದೀಪದ ಬೆಳಕು ನಿಲ್ಲದೆ ಅಲುಗಾಡುತ್ತಿದ್ದರೆ ಅಥವಾ ಹೋಮದ ಅಗ್ನಿ ಸುತ್ತುತ್ತಿದ್ದರೆ ಇದು ದೇವತೆಗಳು ನಿಮ್ಮ ಪ್ರಾರ್ಥನೆಗೆ ಪ್ರತಿಕ್ರಿಯಿಸುತ್ತಿದ್ದಾರೆ ಎಂಬ ಅರ್ಥ. ಶಾಸ್ತ್ರಗಳ ಪ್ರಕಾರ ಜ್ವಾಲೆಯ ನೃತ್ಯ ದೈವಿಕ ಸಂತೋಷದ ಸೂಚಕವೇ ಆಗಿರುತ್ತದೆ. ಇನ್ನು 12ನೆಯ ಚಿಹ್ನೆ, ಸಾಕ್ಷಾತ್ ಗೋವಿನ ಆಶೀರ್ವಾದ. ಹಸು ನಿಮ್ಮ ಮನೆಗೆ ಬಂದು ಹಾಲು ಸುರಿದರೆ ಅಥವಾ ಗೋಮಯದ ರಂಧ್ರಗಳು ಮನೆಯ ಹೊರಗೆ ಕಾಣಿಸಿದರೆ ಇದು ಲಕ್ಷ್ಮೀ ದೇವಿಯ ವರದಕ್ಷಿಣೆ. ಹಿಂದೂ ನಂಬಿಕೆಯಂತೆ ಗೋವು ಸೌಭಾಗ್ಯ ಮತ್ತು ಪವಿತ್ರತೆಯ ಪ್ರತೀಕ. ಅವಳ ಆಗಮನವೇ ದೇವರ ಆಗಮನ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ದೇವತೆಗಳ ಸಂಚಾರ ಇದ್ದರೆ ಈ 12 ಚಿಹ್ನೆಗಳಲ್ಲಿ ಯಾವುದಾದರೂ ನಿಮಗೆ ಕಾಣಿಸಿಕೊಳ್ಳುತ್ತದೆ. ನಿಮಗೆ ಯಾವ ಚಿಹ್ನೆ ಕಾಣಿಸಿದೆ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.